ಹನುಮಾನ್ ತಾಲೂಕು ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರಿಗೆ ಏನು ಧಿಕ್ಕಾರ? ರೈತರ ಗೋಳೈಕೊಳ್ಳುತ್ತಿರುವ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿ ವರ್ಗಕ್ಕೆ ಹೇಳಿ ಧಿಕ್ಕಾರ. ರೈತರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಕೆನರಾ ಬ್ಯಾಂಕ್ ಸಿಬ್ಬಂದಿಗೆ ಹೇಳಿ ಧಿಕ್ಕಾರ. ಮಕ್ಕಳ ಹೊಟ್ಟೆ ಹೊಡೆಯುತ್ತಿರುವ ಕೆನರಾ ಬ್ಯಾಂಕ್ ಸಿಬ್ಬಂದಿಗೆ ಹೇಳಿ ಧಿಕ್ಕಾರ. ಕೂಲಿ ಕಾರ್ಮಿಕರ ಮೇಲೆ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಕೆನರಾ ಬ್ಯಾಂಕ್ ಸಿಬ್ಬಂದಿಗೆ ಹೇಳಿ ಧಿಕ್ಕಾರ. ಕನ್ನಡಿಗರ ಹೊಟ್ಟೆ ಮೇಲೆ ಹೊಡೆಯುತ್ತಿರುವ ಹೊರ ರಾಜ್ಯ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಕಾನೂನಂತೆ ಕಾನೂನು, ಬ್ಯಾಂಕ್ ಅಂತೆ ಬ್ಯಾಂಕು, ಬ್ಯಾಂಕ್ ಅಂತೆ ಬ್ಯಾಂಕು. 10 ದಿನದಿಂದ ಅಲೆಯುತ್ತಿದ್ರು ಕನ್ನಡಿಗರ ಸ್ಪಂದಿಸದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. 5 ವರ್ಷದಿಂದ ರೈತರ ಗೋಳೈಕೊಳ್ಳುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಕೊಟ್ಟಿದ್ರೆ ಕಟ್ಕೊಂಡ್ ಬರ್ತಾ ಇದ್ದೆ. ಲಾಕ್ಡೌನ್ ಸ್ವಲ್ಪ ಇದ್ದಿಲ್ಲ, ಕಷ್ಟ ಐತೆ ಇದ್ಬಿಟ್ಟೆ 4 ತಿಂಗಳು. ಮತ್ತೆ ಏನ್ ಹೇಳ್ತಂದ್ರೆ ಅಮ್ಮ ಇಷ್ಟು ಕಟ್ಟಿ ಮನ್ನಾ ಮಾಡ್ತಿರ್ತೀನಿ, 1 ಕಟ್ಟಿ ಮನ್ನಾ ಮಾಡ್ತೀನಿ, 1 ಕಟ್ಟಾಕಿದ್ದೀನಿ. ಲೋನ್ ರೇಟ್ ಕೊಟ್ಟಿಲ್ಲ, ನಮ್ಗೆ ಇದು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಇವಾಗ 16% ಕಟ್ಟಿ ಅಂತ ಇದ್ದಾರೆ ಬ್ಯಾಂಕ್. ಮೊನ್ನೆ ಬಂದಿದ್ದೀವಿ, 4 ಲಕ್ಷ ಆಗ್ತದೆ, 4 ಲಕ್ಷ ಕಟ್ಟಾಗಲ್ಲ ಸರ್, ನಮ್ಗೆ ಹಿಂಗಿದೆ ಪರಿಸ್ಥಿತಿ ಕೇಳ್ಕೊಂಡಿದೀವಿ. ಐದು ಮಕ್ಕಳು ಒಂದೂವರೆ ವರ್ಷದಿಂದ ಒಬ್ಬರು ತೀರ್ಕೊಂಡಿದ್ದಾರೆ. ಅಧ್ಯಕ್ಷರು ಕಾರ್ಯದರ್ಶಿ ಅವ್ರು ಒಂದೇ ಇಲ್ಲ ಸರ್, ಅಡಿಗೆ ಮಾಡ್ತಾರೆ ಸರ್. ಅಡಿಗೆ ಕೆಲಸ ಮಾಡೋರು ಫಸ್ಟ್ ನಾನು ಸರ್ ಅಷ್ಟು ದುಡ್ಡು ಎತ್ಕೊಂಡಿರುವಾಗ ನಾನು ದುಡ್ಡು ಎತ್ಕೊಂಡಿಲ್ಲ, ಇವರೆಲ್ಲ ದುಡ್ಡು ಎತ್ಕೊಂಡಿದ್ದಾರೆ. ಅದು ನಿಮ್ಮ ಇಂಟರ್ನಲ್ 15 ಜನ ಲೋನ್ ತಗೊಂಡಿದ್ರೆ ಬ್ಯಾಂಕ್ 15 ಜನ ಕೊಟ್ಟಿದಾರಮ್ಮ. ಅದ್ರಲ್ಲಿ ನಿಮ್ಮ ಇಂಟರ್ನಲ್ ತಾವು ತಗೊಂಡಿರೋದು ಅದು ಏನೋ ತಾವು ಅವ್ರ ಹತ್ರ ಸರ್. ಈಗ ನನ್ನ ಅಕೌಂಟ್ ಇರುತ್ತಲ್ಲ ಸರ್, ನನ್ನ ಸ್ಯಾಲರಿ ಅಕೌಂಟ್ ಇರುತ್ತಲ್ಲ, ಅದನ್ನ ಹೋಲ್ಡ್ ಮಾಡ್ಬೋದಾ ಸರ್? ಐಡಿ ಒಂದೇ ಇದೆ ಅಮ್ಮ, ಐಡಿ ಇಲ್ಲ. ಕಸ್ಟಮರ್ ಐಡಿ ಬೇರೆ ಐಡಿನ ಎಲ್ಲಿದೆ ಅದು? ಸ್ಯಾಲರಿ ಅಕೌಂಟ್ ಇಲ್ಲೇ ಸರ್. ಲೋನ್ ಎಲ್ಲಿದೆ? ಇಲ್ಲೇ. ಮತ್ತೆ ಐಡಿ ಹೆಂಗಮ್ಮ? ಪ್ಯಾನ್ ಕಾರ್ಡ್ ಒಂದೇ ನಿಮ್ದು, ಆಧಾರ್ ಕಾರ್ಡ್ ಒಂದೇ, ಐಡಿನೂ ಒಂದೇ ಇರುತ್ತೆ. ಹಂಗನ್ಬಿಟ್ಟು ಹೋಲ್ಡ್ ಮಾಡಿದ್ರೆ ಸರ್ ನಾವು ಹೋಲ್ಡ್ ಆಗಲ್ಲ, ನಾವು ಮಾಡಲ್ಲಮ್ಮ. ಹೋಲ್ಡ್ ನಾವು ಮಾಡಲ್ಲ. ಲೋನ್ ತಗೊಂಡು ಅದು NP ಆಗಿದ್ರೆ ಪ್ರೊಸೀಜರ್. ನಿಮ್ಗೆ ಅದು ರೈಟ್ಸ್ ಇದೆಯಾ ಸರ್ ಹೋಲ್ಡ್ ಮಾಡಕ್ಕೆ? ನಾವಿಲ್ಲ ಸರ್, RBI ಗೈಡ್ಲೈನ್ಸ್ ಸರ್, ನಾವು ಮಾಡಲ್ಲ. ಅದು ಕೊಡಿ ಸರ್, ಸ್ವಲ್ಪ ಗೈಡ್ಲೈನ್ಸ್ ನೋಡ್ಬೋದು ಸರ್, ಮತ್ತೆ ವೆಬ್ಸೈಟ್ ಅಲ್ಲಿ ಇದೆ, ನೀವು ನಮಗೆ ಸಂಘದ ವೈಯಕ್ತಿಕ ಸಂಘದ ಸದಸ್ಯರೆಲ್ಲರೂ ಸೇರಿ ಇದಕ್ಕೆ 1 ಲೀಟರ್ ತಗೊಂಡ್ ಬಂದ್ ಕೊಡಿ, ನಿಮ್ಮದು ವೈಯಕ್ತಿಕ 1 ಲೀಟರ್ ಕೊಡಿ ಅಂತ ಸರ್ ಹೇಳಿದ್ರು ನಮ್ಗೆ. ನಾನ್ ತಗೊಂಡ್ ಬಂದ್ ಕೊಟ್ಟಿದ್ದೀನಿ. ಮತ್ತೆ ಇವತ್ತು ನಾಳೆ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಇದು ನಿಮ್ಮ ಪ್ರೆಸಿಡೆಂಟ್, ಸೆಕ್ರೆಟರಿ, ಅಧ್ಯಕ್ಷರು, ಕಾರ್ಯದರ್ಶಿ ಯಾರಿದ್ದಾರೋ ನೀವು ಲೆಟರ್ ಕೊಟ್ರ ಅವ್ರದ್ದು ಅವರೇ ಹೇಳಿದ್ರು ಈ ತರ ಮಾಡಿಸಿ ಕೊಡಿ, ಅವ್ರಿಗೆ ಅನಾನುಕೂಲ ಆಗಿದೆ. ಏನು 1 ವರ್ಷದಿಂದ ಅಮೌಂಟ್ ಹೇಳಿರೋದಕ್ಕೆ ನಾವು ಹೋಗ್ತಾ ಇಲ್ವಮ್ಮ? ಅವ್ರು ಹೇಳಿರೋ OTS ಅಮೌಂಟ್ ನಿಮ್ಗೆ ಹೋಗ್ತಿಲ್ವಾ? ಎಷ್ಟು ಟೈಮ್ ಬೇಕಮ್ಮ? ಟೈಮ್ ಎಷ್ಟು ಬೇಕಾಗುತ್ತೆ? ಎಷ್ಟು ತಿಂಗಳು ಬೇಕಾಗುತ್ತೆ? 1 ತಿಂಗಳು. ಸರಿ, 45 ದಿವಸ ಕೊಡೋಣ ನಾವು. ಟೈಮ್ ತಗೊಳ್ಳಿ, ಬರವಣೆ ಕೈಲಿ ಕೊಡಿ, ಅವ್ರ ಅಮೌಂಟ್ ರಿಲೀಸ್ ಮಾಡ್ಕೊಟ್ಬಿಡಿ ಪಾಪ. ಹೌದು, 45 ದಿವಸ. ನೀವು 1 ತಿಂಗಳು ಟೈಮ್ ಕೇಳಿದ್ರಿ, ನಾವು 45 ದಿವಸ ಟೈಮ್ ಕೊಡ್ತೀವಿ ತಾವು ಕಟ್ಟಕ್ಕೆ OTS ಅಮೌಂಟ್. ಅವ್ರ ಅಮೌಂಟ್ ರಿಲೀಸ್ ಮಾಡ್ಕೊಡಕ್ ಹೇಳ್ಬಿಡಿ. ಅಮೌಂಟ್ ನೀವು ಏನಾದ್ರು ಒಂದು 10% 20% ಕಟ್ಬಿಟ್ರೆ ರಿಲೀಸ್ ಮಾಡ್ಬಿಡೋಣ. ಯಾಕೆ? ಅದೇ ನಾನು ಕೇಳಿದೆ, ನಿಮ್ಗೆ ಓಕೆ ಇದೆ ಅಂದ್ರೆ ನೀವು 1 ತಿಂಗಳಲ್ಲಿ ಅಂದ್ರಲ್ಲ, ಎಷ್ಟು ಕಟ್ಟಕ್ಕಾಗತ್ತೆ ತಾವು? ಸರಿ, ವಿಚಾರಿಸಿ, ನೀವೆಲ್ಲ ವಿಚಾರಿಸ್ಬಿಟ್ಟು ಎಷ್ಟು ಕಟ್ಟಕ್ಕಾಗತ್ತೆ ಹೇಳಿ. ಅಷ್ಟು ಅಮೌಂಟ್ ಅಲ್ಲಿ ಸೆಟ್ಲ್ ಆದ್ರೆ ಮಾಡ್ಕೊಡ್ತೀವಿ ನಾವು. ನಮ್ಗೆ ಇವಾಗ ನಾವು ಹತ್ರ ಕಟ್ಟಿಸ್ಕೊಂಡಿದಾರಲ್ಲ, ಕ್ಲೋಸ್ ಆಗೋಗುತ್ತೆ. ನಾವು ಮ್ಯಾನೇಜರ್ ನಂಬರ್ ಕೊಡಲ್ಲ, ಕರ್ಸೋದು ಇಲ್ಲ, ಏನಿಲ್ಲ, ನೀವೇ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾನೇನು ಮಾತಾಡಕ್ಕಾಗಲ್ಲ. ಇವಾಗ ಇರೋರು ನಿಮ್ಗೆ ಏನದು ಅನುಕೂಲ ಮಾಡ್ಕೊಡ್ತಾರೋ ನೋಡ್ತಾರೆ. ಅಮೌಂಟ್ ಅವ್ರಿಗೆ ಹೇಳಿ ಸ್ಟೇಟ್ಮೆಂಟ್ ಅಲ್ಲಿ ಇರುತ್ತೆ. ಈಗ ಮೊದ್ಲಿದ್ದ ಮ್ಯಾನೇಜರ್ ಇವ್ರಿಗೆ ನೀವು ಇಷ್ಟು ಕಟ್ಟಿ ನಾನು ಕ್ಲೋಸ್ ಮಾಡಿ ಯಾವಾಗ ಹೇಳಿರೋದು?
ಕೊರೋನಾ ಯಾವಾಗಮ್ಮ 19 ಅಲ್ಲಿ 19 ಅಲ್ಲಿ. ಇವಾಗ 6 ವರ್ಷದ ಬಡ್ಡಿ ಎಲ್ಲ ಇರುತ್ತಲ್ಲ. ಅಲ್ಲ ನಾವು ಅವಾಗ ಕಟ್ಬಿಟ್ಟಿದ್ದಾರೆ, ಅವ್ರು ಹೇಳಿದ ಅಮೌಂಟ್ ಕಟ್ಬಿಟ್ಟಿದ್ದಾರೆ. ಬಟ್ ಕ್ಲಿಯರ್ ಮಾಡ್ಕೊಟ್ಟಿಲ್ಲ. ನಿಮ್ಮ ಹತ್ರನೂ ಲೆಟರ್ ಏನಿಲ್ವಾ? ಅವ್ರೇನು ಕೊಟ್ಟಿಲ್ಲಂತೆ. ಸರ್ ಇಲ್ಲಿ ಮುಳಬಾಗಿಲು ಕೆನರಾ ಬ್ಯಾಂಕ್ ನಿಮ್ಗೆ ಇನ್ನ ಗೊತ್ತಿಲ್ಲ, ನಮ್ಮನ್ನ ಲೂಟಿ ಮಾಡಕ್ಕೆ ಇಲ್ಲಿ ಬ್ರಾಂಚ್ ಮಾಡಿರೋದು ಅವರು. ಹತ್ರ ಇಲ್ಲ ಸರ್. ಹೌದು ಸರ್, ನಮ್ಮನ್ನ ಲೂಟಿ ಮಾಡಕ್ಕೆ ಬ್ರಾಂಚ್ ಮಾಡಿರೋದು. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಎಲ್ರು ಒಬ್ಬೊಬ್ರೆ ಮಾತಾಡ್ಬೇಕು. ಈಗ ನೀವ್ ಇಷ್ಟು ಮಾತಾಡ್ತಾ ಇದೀರಲ್ಲ, ರೈತರದ್ದು OTS ಮಾಡ್ಕೊಂಡಾಗ ರೈತರಿಗೊಂದು ಲೆಟರ್ ಕೊಟ್ಟಿರ್ತಾರ, ನಿಮ್ಮ ಹತ್ರ ಒಂದ್ ಲೆಟರ್ ಇರುತ್ತೆ. ರೈತರದ್ದು ಲೆಟರ್ ಕಳೆದೋಗಿದೆ ಅನ್ಕೊಳ್ಳಿ, ಕೊಟ್ಟೇ ಇಲ್ಲ ನನ್ಗೆ, ಯಾರಿಗೂ ಕೊಡಲ್ಲ ಬಿಡಿ. ಮುಳಬಾಗಿಲು ಕೆನರಾ ಬ್ಯಾಂಕ್ ಅಲ್ಲಿ ಯಾರಿಗೂ OTS ಮಾಡ್ಕೊಂಡಿರೋದು ಲೆಟರ್ ಕೊಟ್ಟಿರೋದು ಉದಾಹರಣೆನೇ ಇಲ್ಲ. ಈಗ ನಾನು 4 ಬಂದು ಮಾಡಿಸ್ಕೊಂಡು ಹೋಗಿದ್ದೆ ಬ್ಯಾಂಕ್ ಅಲ್ಲಿದ್ದಾಗ, ನಾನೇ ಬಂದು ಮೇಡಮ್ ಇವರೆಲ್ಲ ಹೊಸಬ್ರು, ನಮ್ ದಯಾನಂದ್ ಅವರು ಇದ್ರು, ಕೇಳಿ OTS ನಾನೇ ಮಾಡಿಸ್ಕೊಂಡು ಹೋಗಿದ್ದೀನಿ. ಮತ್ತೆ ಸ್ವಲ್ಪ ಎಕ್ಸಸ್ ಅಮೌಂಟ್ ಕಟ್ಸ್ಕೊಂಡು OTS ಮಾಡ್ಕೊಂಡು ಹೋಗಿದ್ದೀವಿ. ಆದ್ರೆ ನಮಗ್ ಕೊಟ್ಟಂತ ಲೆಟರ್ ನೀವು ಕೇಳ್ತಾ ಇದ್ದೀರಾ, ನಿಮ್ಮ ಹತ್ರ ಇರೋ ಲೆಟರ್ ಎಲ್ಲಿದೆ? ಎಲ್ಲಿದೆ ಕೊಡ್ರಿ. ಅದು ಇವಾಗ amount forward ಆಗಿದೆ. ಇನ್ನೊಂದಲ್ಲ, first ಏನು ಬೇಕಾ? ಅವ್ರ ಉತ್ತರ ಕೊಟ್ಬಿಡ್ಲಿ ಅವರು. ಸರ್ ಏನ್ ಹೇಳ್ತೀರಾ? ಅವ್ರು ಹೇಳ್ಬಿಡ್ಲಿ. Settlement ಗೆ ಇದು ಸೈನ್ ಮಾಡಿ ಒಂದು ಲೆಟರ್ ಕೊಟ್ರಾ ನೀವು? ಇಲ್ಲ ಸರ್, ನೀವು ಕೊಟ್ಟಿಲ್ಲ ಅಂದ್ರೆ ಮತ್ತೆ ಎಲ್ಲಿ ನಾವು ಎಲ್ಲ ಕೊಟ್ಟುಬಿಟ್ಟು ಸೈನ್ ಮಾಡಿ ಒಂದು ಲೆಟರ್ ಒಪ್ಪಿಗೆ ಹಾಕೋದ್ಮೇಲೆ ಒಂದು ಸೈನ್ ಮಾಡಿ ಲೆಟರ್ ಕೊಡ್ಬೇಕು, OTS ಲೆಟರ್. ಗೊತ್ತಿಲ್ಲ ಸರ್, ಇವರು ಗೊತ್ತಿಲ್ಲ, ಆಯ್ತು. ಬ್ಯಾಂಕ್ ಅಲ್ಲಿ ಕಟ್ಸ್ಕೊಂಡಿದ್ದಾರೆ. ನಾವು ಅಷ್ಟು ತಿಳುವಳಿಕೆ ಇದ್ದಿದ್ರೆ ನಾವು ಸಂಘ ಏನಕ್ಕೆ ಮಾಡ್ತಾ ಇದ್ದೆ, ಒಂದು ಸಾಲ ಏನಂತ ತಕೊಂತಾ ಇದ್ದೆ ಇವ್ರ ಹತ್ರ ಬಂದು ಕೇಳ್ಕೊಂಡ. ಈಗ ಸೆಟಲ್ ಮಾಡ್ಬೇಕಂದ್ರೆ ತಾವ್ ಹೇಳೋ ಅಮೌಂಟ್ ಅಲ್ಲಿ ಸೆಟಲ್ ಆಗುತ್ತಾ ನೋಡೋಣ, ಟೈಮ್ ಬೇಕಂದ್ರೆ ಮಾಡೋಣ. ಬಟ್ ಫಸ್ಟ್ ಅವ್ರ ಅಮೌಂಟ್ ನಮ್ಗೆ ತುಂಬಾ ತೊಂದ್ರೆ ಆಗಿದೆ. ರಿಲೀಸ್ ಮಾಡ್ಕೊಡಿ. ಫ್ಯಾಮಿಲಿ ನಡೆಯಕ್ಕೆ ಕಷ್ಟ ಇದೆ. ಅಮೌಂಟ್ ರಿಲೀಸ್ ಎಜುಕೇಶನ್ ಮಾಡ್ಕೊಡಿ. ಪ್ರಾಬ್ಲಮ್ ಇದೆ. ಫಸ್ಟ್ ನೀವು ಇವರೆಲ್ಲ ಲೆಟರ್ ಕೊಡಿ ಅಂತ ಅವರೇ ಹೇಳಿದ್ರು, ನಮ್ಗೆ ಸರ್ ಹೇಳಿದ್ರು. ಇವಾಗ ಅವ್ರ ಕಡೆಯಿಂದ ಒಂದು ಲೆಟರ್ ಕೊಡಿ. ಒಂದ್ ನಿಮಿಷ ಏನ್ ಗೊತ್ತಾ, ಎಷ್ಟು ಕಟ್ಟಕ್ಕಾಗತ್ತೆ ಅವ್ರು ಹೇಳಿದ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ OTS ಅಂತ ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡೋದು, ಸೆಟಲ್ಮೆಂಟ್ ಮಾಡ್ಕೊಂಡ್ಬಿಡೋದು ಇಷ್ಟು ಅಂತ ಹೇಳ್ತಾರೆ. ಇಷ್ಟು ದಿವಸ ಟೈಮ್ ಕೊಡ್ತೀವಿ, ಅದ್ರೊಳಗಡೆ ನೀವು ಸೆಟಲ್ಮೆಂಟ್ ಮಾಡ್ಕೋಬೇಕು. ಅದಕ್ಕೆ OTS ನೀವು ಲೆಟರ್ಗೆ ನೀವು ಸೈನ್ ಮಾಡ್ಕೊಟ್ರೆ ಅವ್ರ ಅಮೌಂಟ್ ರಿಲೀಸ್ ಮಾಡ್ಕೊಟ್ಬಿಡ್ತಾರೆ. ಅಷ್ಟಿಂದಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೇಕು, ಇಲ್ಲಾಂದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ. ಯಾಕೆ ಗೊತ್ತಾ, ನೀವು 100 ರೂಪಾಯಿ ತಗೊಂಡಿದ್ರೆ ಬ್ಯಾಂಕ್ ಅನ್ನೋದು ಅದನ್ನೇ ಈಗ ಅದನ್ನ ನೀವು ಒಪ್ಪಿಗೆ ಪತ್ರ ಸರಿಯಾಗಿ ಕೊಡ್ಬೇಕು. ಈಗ 100 ರೂಪಾಯಿ ಇದ್ರೆ ನೀವು 100 ರೂಪಾಯಿ ನೀವು ತಗೊಂಡಿದ್ರೆ 100 ರೂಪಾಯಿ ಕಟ್ಟೋಷ್ಟಿರಲ್ಲ ಅಲ್ಲಿ. ಅದು ಎಲ್ರ ಮುಂದೆನೂ ಹೇಳ್ಬಿಡ್ತಾ ಇದೀನಿ. ಈಗ ನೋಡಿ, ಈತನಿಗೆ 3 ಲಕ್ಷ ಲೋನ್ ತಗೊಂಡಿದ್ದೆ. ಇವಾಗ ಅವ್ರು ಹೇಳ್ತಾರೆ ಹೌದು. ಬಾಯ್ ಬಿಟ್ಟು ಹೇಳಕ್ ಆಗಲ್ಲ, ರೆಕಾರ್ಡ್ ಆಗ್ತದೆ ಅದಕ್ಕೆ. ಆಯ್ತು, ಅದನ್ನ ಹೇಳ್ದೆ, ಎಲ್ರಿಗೂ ಗೊತ್ತಿರೋ ವಿಷಯ ಅದು. ಆಯ್ತಾ, 3 ಲಕ್ಷ ಲೋನ್ ತಗೊಂಡಿದ್ದಾಗ ನಾನು ಕಟ್ಟಕ್ ಶಕ್ತಿ ಇಲ್ಲ ಅಂತ ಹೇಳ ಸುಮ್ನೆ ಇದ್ಬಿಟ್ಟಿದ್ದಾಗ 1,10,000 OTS ಅಂತಂದ್ರೆ 1,10,000 ಕಟ್ಸ್ಕೊಂಡಿದ್ದಾರೆ. ಸೆಟ್ಲ್ ಮಾಡಿದ್ರೆ ಈಗ ಅದನ್ನ ಸೆಟ್ಲ್ ಆಗುತ್ತೆ. ಆತರ ನಿಮ್ದು ಒಂದು ಇಲ್ಲಿಂದ ತೊಳ್ಕೊಂಬಿಡಿ ಕೈ. ಅರ್ಥ ಆಗ್ತಾ ಇದೆಯಾ? ನೀವು ಒಪ್ಪಿಗೆ ತಗೊಂಡು ಅವ್ರ ಅಮೌಂಟ್ ರಿಲೀಸ್ ಮಾಡ್ಕೊಡಿ, ಅದು ಫಸ್ಟ್ ಅವ್ರಿಗೆ ಉತ್ತರ ಮಾಡ್ಕೊಡಿ. ಇಲ್ಲ ಹಾಕಿಲ್ಲ, ನಾವು ಹಾಕಿಲ್ಲ. ಓಕೆನಾ? ಓಕೆ ಸರ್. ಈಗ ಅವ್ರು ಬಂದು ಅದೇನೋ OTS ಮಾಡ್ತಾರೆ. ಯಾವಾಗ ಮಾಡ್ತೀವಿ ಸರ್ OTS? ಇಷ್ಟು ಮಾತ್ರ ಅವರು ಅಲ್ಲಲ್ಲ, ಇಷ್ಟು ಮಾತ್ರ ಅವರು ನಮ್ಗೆ ಮಾಹಿತಿ ಕೊಟ್ಟಿದ್ರೆ ತೆಗಿಸ್ಬಿಡಿ ಸರ್. ನೀವು ಬಂದು ಕೂತ್ಕೊಂಡು ಮಾತಾಡಿದ್ರೆ ಯಾವ್ದು ಅಲ್ಲ. ಒಂದ್ ನಿಮಿಷ ಅಲ್ಲಲ್ಲ, ಅವ್ರು ಹೇಳೋದೇನು ಅಂತ ಹೇಳ್ತೀವಿ. ಲೇಡಿ ಇದಾರಲ್ಲ, ಒಬ್ಬರೊಬ್ಬರ ಮೇಲೆ ಬೇಡ ಸರ್. ಬ್ಯಾಂಕ್ ಒಂದು ಸಂಸ್ಥೆ ಅಲ್ಲ, ಬ್ಯಾಂಕ್ ನಿಮ್ದಲ್ಲ, ಬ್ಯಾಂಕ್ ನಮ್ದು. ಬ್ಯಾಂಕ್ ಪ್ರೇಮ್ ಮಾಡಕ್ ಹೋಗಲ್ಲ ನಿಮಗೆ. ಏನಕ್ಕೆ ಸರ್ ಕುತ್ಕೊಂಡು ಮಾತಾಡಿದೀವಿ ಇಲ್ವಾ? ಮಾತಾಡಿದ್ದೇವೆ ಎಲ್ಲ ಕೇಳ್ಬಿಡಿ ನೀವೇ. ಆಯ್ತು, ಇವಾಗ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದೀವಲ್ಲ. ಈಗ ಅವ್ರೇನ್ ಹೇಳ್ತಾರೆ ಗೊತ್ತಾ, ನಾವೇನ್ ಹೇಳ್ತಾರೆ ಗೊತ್ತಾ, ರಿಕ್ವೆಸ್ಟ್ ಸರ್, ಅವ್ರಿಗೆ ತುಂಬಾ ಸಮಸ್ಯೆ ಇದೆ ಅಮ್ಮ, ಇದನ್ನೇ ಮೆಂಟಲಿ ತಗೊಂಡು ಪೇಷಂಟ್ ಆಗ್ಬಿಟ್ಟಿದ್ದಾರೆ. ದಯವಿಟ್ಟು ಒಂದ್ ನಿಮಿಷ ಇರಮ್ಮ. ಅವ್ರಿಗೆ ಮನೆ ನಡೆಯೋದು ಕಷ್ಟ ಇದೆ. ಸ್ಯಾಲ್ರಿ ಅಕೌಂಟ್ ಎಲ್ಲ ಇಲ್ಲಿ ಇಟ್ಬಿಟ್ಟು ಎಲ್ಲ ಇಲ್ಲಿ ಇದಾಕ್ಬಿಟ್ರು ಸ್ಟ್ರಕ್ ಆಗ್ಬಿಟ್ರೆ ಮನೆ ನಡೆಯಕ್ ಆಗ್ತಾ ಇಲ್ಲ ಸರ್. ಎಲ್ಲ ಹೇಳಿ ಕೇಳಿ, 12,000 ಅಷ್ಟೇ. ಅವ್ರು ಅಂಗನವಾಡಿ ಮತ್ತೆ ಅವ್ರಿಗೆ ಫೀಸ್ ಕಟ್ಟಕ್ ಆಗಿಲ್ಲ, ಇದು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವ್ರ ಏನ್ ಹೇಳಿದ್ರು, ನಿಮ್ಮ ಯಾರೋ ಸಂಘದವ್ರು ಎಷ್ಟು ಜನ ಇದ್ದಾರೋ ಅವ್ರ ಹತ್ರ ಒಂದು ಲೆಟ್ರು
ಅವ್ರೇನ್ ಅಮೌಂಟ್ ತಗೊಂಡಿಲ್ಲ, ಅವ್ರಿಗೆ ರಿಲೀಸ್ ಮಾಡ್ಕೊಡಿ ಅಂತ ಅವ್ರ ಕಡೆಯಿಂದ ಒಂದು ಲೆಟರ್, ಮತ್ತೆ ನಿಮ್ದು ಇಂಡಿವಿಜುವಲ್ ಆಗಿ ನಂದು ಈ ತರ ಇದೆ, ರೆಸ್ಪಾನ್ಸಿಬಿಲಿಟಿ ನಂದು ಇರುತ್ತೆ, ನಾನು ನಿಮ್ ಜೊತೆ ಇರ್ತೀನಿ, ನನಗೆ ಈ ತರ ಸಮಸ್ಯೆ ಇದೆ, ಒಂದು ಲೆಟರ್ ಮಾಡಿ ಅಂತ ಹೇಳ್ಬಿಟ್ಟು ಲೆಟರ್ ಕೊಡಿ, ನಾವು ನಿಮ್ಗೆ ರಿಲೀಸ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅವರೇ ಹೇಳಿದ್ದು. ನಾವೆಲ್ಲ ಲೆಟರ್ ಮಾಡ್ಕೊಡ್ತೀವಿ, ಇಲ್ಲ ನಾವು ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಆಗ ಹೇಳ್ತಾ ಇದ್ದಾರೆ. ಮೊದಲೇ ಹೇಳ್ಬೋದಾಗಿತ್ತಲ್ಲ, ನಾವು ಅವತ್ತೇ ಕರೆಸ್ತಾ ಇದ್ವಿ. ಇದು ಸಮಸ್ಯೆ ಆಗಿದೆ. ಇವಾಗ ಮಾಡ್ಕೊಡೋಣ ಹೇಳಿದ್ದೀನಲ್ಲ, ಸಮಸ್ಯೆ ಓಕೆ ಓಕೆ ಸರ್, ಅಕ್ಕ ನೀವು ಹೋಗಲ್ಲಿ ಕೂತ್ಕೊಳ್ರಿ, ನಿಮ್ಗೆ ಹೊಟ್ಟೆ ಮಾಡ್ಕೊಡ್ತಾರ, ನೀವೊಂದು ಲೆಟರ್ ಬರ್ಕೊಡಿ ಸರ್ ಅಲ್ಲಿ.